ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲರೂ ಪೂಜೆ ಕೂಡ ಹೆಂಗೆ ಮಾಡ್ಕೊತೀರಿ ಒಂದ್ಸಲ ವಿಡಿಯೋ ಮಾಡಿರಿ ಅಂತ ಹೇಳಿ ಕೇಳ್ತಾ ಇರಲ್ಲ. ನಿಮ್ಮೆಲ್ಲರಿಗೋಸ್ಕರ ಇವತ್ತು ಪೂಜೆ ಹೆಂಗೆ ಮಾಡ್ಕೊಂಡಿನೋ ಅದ್ರ ವಿಡಿಯೋ ಹಾಕ್ತಾಯಿನಿ. ಇದೇ ಮೊದಲು ಯಾವಾಗೂ ಪೂಜೆ ವಿಡಿಯೋಗಳು ಇಟ್ಟಿಲ್ಲ. ನೀವೆಲ್ಲರೂ ಕೇಳಿಲ್ಲ, ನಿಮ್ಮೆಲ್ಲರಿಗೋಸ್ಕರ ಮಾತ್ರನೇ ಇವತ್ತು ಪೂಜೆ ಹೆಂಗೆ ಮಾಡ್ಕೊಂಡಿನೋ ಅದ್ರ ವಿಡಿಯೋ ಹಾಕ್ತಾಯಿನಿ. ಮೊದಲಿಗೆ ಲಕ್ಷ್ಮೀದೇವಿ ಫೋಟೋ ಇಟ್ಟು ದೀಪಾರಾಧನೆ ಮಾಡ್ಕೊಂಡು ನೈವೇದ್ಯಗಳು ಎಲ್ಲ ಮೊದಲಿಗೆ ಇಟ್ಟುಬಿಡ್ತೀನಿ. ಬಟ್ಲದಾಗ ಮೊಸರು, ಸಕ್ಕರೆ, ಸ್ವಲ್ಪ ಹಸಿ ಹಾಲು, ಬೆಣ್ಣೆ, ದೇವರು ಎಡಗೈ ಕಡೆ ಒಂದು ಬಟ್ಲದಾಗ ಕಲ್ಲುಪ್ಪು ಹಾಕಿ 21 ಕಾಯಿನ್ಸ್ ಒಂದು ಬಟ್ಲದಾಗ ಹಾಕಿ ಇಡ್ತೀನಿ. 21 ಕಾಯಿನ್ಸ್ 1 ರೂಪಾಯಿಯನ್ನು ತೊಗೊಬಂದು 5 ರೂಪೀಸನ್ನು ತೊಗೊಬಂದು 51 ಅನುಕೂಲ ಆದರೆ, ಇಲ್ಲಾಂದರೆ 21 ಕೂಡ ತೊಗೊಬಂದು ದೇವ್ರ ನಾಮ ಚತುರ್ವಿಂಶತಿ ಲಕ್ಷ್ಮೀದೇವಿ ದೇವ್ರ ನಾಮ ಅಂದ್ಕೊಂಡು ಅದ್ರಾಗ ಬಟ್ಲದಾಗ ಹಾಕ್ತೀನಿ. ಫೋಟೋ ಮುಂದೆ ಒಂದು ಬಟ್ಲದಾಗ ಸ್ವಲ್ಪ ಅಕ್ಕಿ ಇಲ್ಲಾಂದರೆ ಗೋಧಿ ತೊಗೊಬಂದು ನಾನು ಅಕ್ಕಿ ತೊಗೊಂಡೀನಿ. ಅಕ್ಕಿದಾಗ ಅನ್ನಪೂರ್ಣ ದೇವಿ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ, ಮನೆಯಲ್ಲಿ ನಿಮ್ಗೆ ಲಕ್ಷ್ಮೀ ಅವತಾರ ಯಾವುದಿದ್ರೂ ಲಕ್ಷ್ಮೀ ವಿಗ್ರಹ ಅದರಲ್ಲೇ ಇಟ್ಟು ಪೂಜೆ ಮಾಡ್ಕೋಬೇಕು. ಸಂಕಲ್ಪ, ಕಲಶ ಇವೆಲ್ಲ ಏನೂ ಇಟ್ಟಿಲ್ಲ. ಸಂಕಲ್ಪ ಕೂಡ ಏನೂ ಅಂದ್ಕೊಂಡಿಲ್ಲ. ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು ಅಷ್ಟೇ. ಕಲಶ ಏನೂ ಇಟ್ಟಿಲ್ಲ, ಸಂಕಲ್ಪ ಕೂಡ ಏನೂ ಅಂದ್ಕೊಂಡಿಲ್ಲ. ಪ್ರತಿ ವರ್ಷ ಅಕ್ಷಯ ತೃತೀಯ ದಿವಸ ಇದೇ ಪ್ರಕಾರ ಮಾಡ್ಕೊತೀನಿ. ನೀವೆಲ್ಲರೂ ಕೇಳಿದ್ದಕ್ಕೆ ವಿಡಿಯೋದಾಗ ಇವೆಲ್ಲ ತೋರಿಸ್ತಾ ಇದ್ದೀನಿ. ಈಗ ಅಕ್ಷಯ ತೃತೀಯ ರಂಗೋಲಿ ದಿನಾಗೂ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಲ್ಲಿ ಚೈತ್ರಗೌರಿ ರೂಪ ಬರುವಂಗ, ಲಕ್ಷ್ಮೀದೇವಿ ರೂಪ ಬರುವಂಗ ಅಕ್ಷಯ ಪಾತ್ರ ರಂಗೋಲಿಗೆ ಅಲಂಕಾರ ಹಾಕಿ ಹಸಿ ಹಾಲು ಬಟ್ಲದಾಗಿಟ್ಟಿನಲ್ಲ ಅದನ್ನು ನಡುವ ಈ ರೀತಿಯಲ್ಲಿ ಇಟ್ಕೊಂಡೀನಿ. ಈಗ ಕುಬೇರದು ಮಂತ್ರ ಒಳಗಡೆ, ಕುಬೇರ ರಂಗೋಲಿ ಒಳಗಡೆ ನಂಬರ್ಸ್ ಇರ್ತಾವಲ್ಲ ಅವೆಲ್ಲ ಬರ್ಕೊಂಡು, ಇದನ್ನು ಕೂಡ ವಿಡಿಯೋ ಆಲ್ರೆಡಿ ಹಾಕೀನಿ. ವಿಡಿಯೋದಾಗ ಒಂದು ವೇಳೆ ನೀವು ನೋಡಲ್ಕಿರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕ್ತೀನಿ, ಒಂದು ಸಲ ಲಿಂಕನ್ನು ಚೆಕ್ ಮಾಡಿರಿ. ಕುಬೇರದು ಕಾಯಿನ್ ಅದ, ಅದನ್ನು ಆ ನಂಬರ್ಸ್ ಮೇಲೆ ಇಟ್ಟು ಅರಿಶಿನ ಕುಂಕುಮ ಮತ್ತು ಅಕ್ಷಂತೆ ಹಾಕಿ ಕುಬೇರ ಮಂತ್ರ 21 11 ಇಲ್ಲಾಂದರೆ ನಿಮ್ಗೆ ಅನುಕೂಲ ಆದಷ್ಟು ಕೌಂಟು, ನಿಮ್ಗೆ ಎಷ್ಟು ಬಾರಿ ಅನುಕೂಲ ಆದರೆ ಅಷ್ಟು ಬಾರಿ ಓದ್ಕೊಂಡು ಅಕ್ಷಂತೆ ಹಾಕಿದ್ದೀವಿ. 4 ಕಡೆ ಶ್ರೀಕಾರ ಅರಿಶಿನದಿಂದ ಬರ್ತೀನಿ. ಒಬ್ಬರು ಮೆಸೇಜ್ ಮಾಡಿದರು, ಕುಬೇರ ಮಂತ್ರ ಬರಿತೀವಲ್ಲ ಇದ್ರ ಒಳಗಡೆ ಕಾಯಿನ್ಸ್ ಇಡಬೇಕಂತೇಳಿ. ಯಾವಾಗೂ ಕಾಯಿನ್ಸ್ ಇಟ್ಟು ಪೂಜೆ ಆದರೆ ಮಾಡಿಲ್ಲ, ಇದೇ ರೀತಿಯಲ್ಲಿ ಮಾಡ್ಕೊತೀನಿ. ಒಂದು ವೇಳೆ ಕಾಯಿನ್ಸ್ ಇಟ್ಟು ಮಾಡಬೇಕು ಅಂಥೇಳಿ ನೀವು ಅಂದ್ಕೊಂಡ್ರೆ ಪ್ರತಿಯೊಂದು ಬಾಕ್ಸ್ದಾಗ ನೀವಾದರೆ ಯಾವುದಾದ್ರೂ ಕಾಯಿನ್ ಅಂದ್ಕೊಂಡಿರೋ ಆ ಕಾಯಿನ್ನ ಇಟ್ಟು ಅರಿಶಿನ ಕುಂಕುಮದಿಂದ ಅಲಂಕರಿಸಿ 21 ಇಲ್ಲಾಂದರೆ 51 ಬಾರಿ ಇಲ್ಲಾಂದರೆ 11 ಬಾರಿ ನಿಮ್ಗೆ ಸಮಯ ಅನುಕೂಲ ಆದ ರೀತಿಯಲ್ಲಿ ಕುಬೇರ ಮಂತ್ರನ, ಕುಬೇರ ಗಾಯತ್ರಿ ಮಂತ್ರನ ಪಾರಾಯಣ ಮಾಡ್ಕೋಬೇಕು. ಇಷ್ಟೇ ಇವತ್ತು ಪೂಜೆ ಸಿಂಪಲಾಗಿ ಇಷ್ಟೇ ಇದೇ ಪ್ರಕಾರ ಮಾಡ್ಕೊಂಡೀನಿ. ಎಲ್ಲರೂ ಮೆಸೇಜ್ ಮಾಡಿರಲ್ಲ, ಉಪ್ಪು ಮತ್ತು ಲವಂಗ ಏನು ಮಾಡ್ತೀರಿ ಅಂಥೇಳಿ. ಪ್ರತಿ ಶುಕ್ರವಾರ ಉಪ್ಪು ಮಾತ್ರ ಚೇಂಜ್ ಮಾಡ್ತೀನಿ. ಶುಕ್ರವಾರ ಉಪ್ಪನ್ನ ಚೇಂಜ್ ಮಾಡ್ತೀವಲ್ಲ, ಆ ಉಪ್ಪನ್ನ ಒಂದು ಗ್ಲಾಸ್ದಾಗ ಉಪ್ಪೆಲ್ಲ ಹಾಕಿ ಎಲ್ಲ ಕರಗಿದ ಮೇಲೆ ಗಿಡಗಳಿಗೆ ಹಾಕಿಬಿಡ್ತೀನಿ. ಇಷ್ಟೇ ಪ್ರತಿ ಶುಕ್ರವಾರ ಚೇಂಜ್ ಮಾಡ್ತೀನಿ. ಇವತ್ತು ಮಾತ್ರ ಅಕ್ಷಯ ತೃತೀಯ ದಿವಸ ವಿಶೇಷ ಅಂಥೇಳಿ ಇವತ್ತು ಇಟ್ಟೀನಿ. ಇವತ್ತು ಕೂಡ ಅದೇ ರೀತಿಯಲ್ಲಿ ನಾಳೆಗೆ ತೆಗೆದು ನೀರಲ್ಲಿ ಹಾಕಿ ಕರಗದಿಂದ ಗಿಡಗಳದಾಗ ಹಾಕ್ತೀನಿ. ಲವಂಗಗಳು ಕೂಡ ಏನು ಮಾಡ್ತೀರಿ ಅಂಥೇಳಿ ಕೇಳಿರಲ್ಲ. ನಾವು ಧೂಪ್ ಕಪ್ಸ್ ಇರ್ತಾವಲ್ಲ, ಧೂಪ್ ಸ್ಟಿಕ್ಸ್ ಕಪ್ಸ್ ಇರ್ತಾವಲ್ಲ ಅದರಲ್ಲಿ ಈ ಲವಂಗಗಳೆಲ್ಲ ಹಾಕಿದರೆ ಧೂಪ್ ಸ್ಟಿಕ್ ಜೊತೆಗೆ ಲವಂಗ ಕೂಡ ಹಾಕಿಬಿಡ್ತೀನಿ. ಅದು ಕೂಡ ಧೂಪ್ ಸ್ಟಿಕ್ದಾಗ ಕರಿಗೆ ಹೋಗ್ತದೆ. ಉಪ್ಪು ಮಾತ್ರ ನೀರಲ್ಲಿ ಕರಗಿಸಿ ಆ ನೀರನ್ನು ಗಿಡಗಳದಾಗ ಹಾಕ್ತೀನಿ. ಲವಂಗಗಳು ಮಾತ್ರ ಪ್ರತಿ ವಾರ ಶುಕ್ರವಾರ ಮಾತ್ರ ಹಾಕ್ತೀನಲ್ಲ, 2 ಇಲ್ಲ ಅಂದರೆ 5 ಮಾತ್ರ ಹಾಕ್ತೀನಲ್ಲ. ಧೂಪ್ ಸ್ಟಿಕ್ದಾಗ
ಎಲ್ಲ ತೆಗೆದಿಟ್ಟು ಒಂದೊಂದು ಇಲ್ಲಾಂದರೆ ಎರಡೆರಡು ಹಾಕ್ತೀನಿ, ಹೆಚ್ಚು ಕೂಡ ಹಾಕಂಗಿಲ್ಲ. ಅವು ಧೂಪ್ ಸ್ಟಿಕ್ದಾಗ ಕರಿಗೆ ಹೋಗ್ತಾವಲ್ಲ, ಮನೆಗೆ ಕೂಡ ಭಾಳ ಒಳ್ಳೆಯದು. ಆಲ್ರೆಡಿ ಬಟ್ಲದಾಗ ಇಟ್ಟಿರಲ್ಲ ಮೊಸರು, ಸಕ್ಕರೆ, ಬೆಣ್ಣೆ ಮತ್ತು ನಿಮ್ಗೆ ಅನುಕೂಲ ಅದು ನೈವೇದ್ಯ ಇಡ್ಬೋದು. ನಾನು ಸಿರಾ ನೈವೇದ್ಯ ಮತ್ತು ಕೋಸಂಬರಿ ಕೂಡ ಮಾಡ್ಕೋಬೋದು. ಇವತ್ತು ಚೈತ್ರ ಗೌರಿ ಪೂಜೆ ಕೂಡ ಮಾಡ್ತಾರಲ್ಲ, ಕೋಸಂಬರಿ ನೈವೇದ್ಯ ಕೂಡ ಇಡ್ಬೋದು. ಸಾಯಂಕಾಲ ಮಾತ್ರ ಸಂಜೆಗೆ ಲವಂಗಗಳು ದೀಪಾರಾಧನೆ ಮಾಡಿದಾಗ ಎಳ್ಳಿನೆಲ್ಲ ಎರಡೆರಡು ಇಲ್ಲ ಅಂದರೆ 5 ಹಾಕಬೇಕು, ದೀಪಾರಾಧನೆ ಒಳಗಡೆ ಹಾಕಬೇಕು. ಇದೇ ರೀತಿಯಲ್ಲಿ ಪೂಜೆ ಮಾಡ್ಕೊಂಡೀನಿ. ಇದೇ ಮೊದಲು ವಿಡಿಯೋ, ಇಷ್ಟವರೆಗೂ ಇಂಥ ವಿಡಿಯೋ ಹಾಕಿಲ್ಲ. ನೀವೆಲ್ಲರೂ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಲ್ಲ, ನೀವೆಲ್ಲರೂ ಕೇಳಿದದಕ್ಕೆ ಮಾತ್ರ ರಿಕ್ವೆಸ್ಟ್ ಮಾಡಿದದಕ್ಕೆ ಹ್ಯಾಂಗೆ ಮಾಡ್ಕೊಂಡಿನೋ ವಿಡಿಯೋನ ಪೋಸ್ಟ್ ಮಾಡಿನಲ್ಲ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತು ಈ ರಂಗೋಲಿ ಪೂಜೆ ಜೊತೆಗೆ 24 ಕೇಶವನಾಮದಿಂದ ನಾರಾಯಣ ಹೃದಯ ರಂಗೋಲಿ ಕೂಡ ಅಲಂಕರಿಸಿನಿ. ಅದನ್ನು ಕೂಡ ವಿಡಿಯೋನ ಹಾಕ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ನಾರಾಯಣ ಹೃದಯ ರಂಗೋಲಿ ಒಳಗಡೆ ಪದ್ಮ ಬರೆದು ಮತ್ತು ಅದಕ್ಕೆ 24 ಹೂವದಿಂದ ಅಲಂಕರಿಸಿ ಅದ್ರ ಮೇಲೆ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸಿನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿದರೆ ಶನಿವಾರ ದಿವಸ ಇಲ್ಲಾಂದರೆ ಗುರುವಾರ ದಿವಸ ಇಲ್ಲ ಪ್ರತಿನಿತ್ಯ ನೀವು ನಾರಾಯಣ ಹೃದಯ ರಂಗೋಲಿ ಹಾಕಿದರೆ ಈ ರೀತಿಯಲ್ಲಿ ರಂಗೋಲಿ ಹಾಕ್ರಿ. ಅಲಂಕಾರ ರಂಗೋಲಿ ಭಾಳ ಚಲೋ ಕಾಣಿಸ್ತದ. ನೀವೆಲ್ಲರೂ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಅದಕ್ಕೆ ತಾಯಿನಿ. ನಾನು ತೋರಿಸುವ ಪೂಜೆ ಮತ್ತು ರಂಗೋಲಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಪೂಜೆ ಮಾಡುವಾಗ ಲಕ್ಷ್ಮೀ ಅಷ್ಟೋತ್ತರ ನಾಮ ಮತ್ತು ಕನಕದಾರ ಸ್ತೋತ್ರ ಓದಿಕೊಂಡಿನಿ. ಪಾನಕ ಕೋಸಂಬರಿ ಮಜ್ಜಿಗೆ ಜಾಣೆ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲವಿಡುವೆ ಕೋಲೆ ಜೇನು ತುಪ್ಪ ಮಾವಿನ ಫಲವಿಟ್ಟು ಜಾನಕಿ ಕಾಂತನ್ನ ಮನದಲ್ಲಿ. ಪೂಜೆ ಇಷ್ಟೇ ಸಿಂಪಲಾಗಿ, ಹೆಚ್ಚು ಸಮಯ ತಗೊಳ್ದಂಗೆ ಸಿಂಪಲಾಗಿ ಮಾಡ್ಕೊಂಡಿನಿ. ನೋಡಿರಲ್ಲ ಇವತ್ತು ರಂಗೋಲಿ ಏನೇನು ಹಾಕಿನಿ, ಪೂಜೆ ಹೆಂಗೆ ಮಾಡ್ಕೊಂಡಿನಿ ಅಂಥೇಳಿ. ರಂಗೋಲಿ ಮತ್ತು ಪೂಜೆ ವಿಧಾನ ನಿಮಗೆ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.